शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये वन्दे सुरश्री सिद्धनाथगे भक्तकरुणाकरगे नन्दिवाहन ನಿರ್ದುಧರೆಯೊಳವತರಿಸಿ ಬಂದಾತರೆ ಮಂದಮತಿಗಳ ಕೂಡಲಿಲೆ ಮಾಡಿ ಯುದ್ಧನಿ ಪಾತಗೆ ಅಂಧಕಾರವ ತಪ್ಪಿಸೆಂದರು ಪಾಲಿಸುವ ಗುರುನಾಥಗೆ ಪಾಲಿಸುವ ಗುರುನಾಥಗೆ ಚಿದಂಬರ ಮಠಾಧೀಶ ಸಿದ್ಧಾರೂಢಯತೀಶ್ವರ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುವಾಶ್ರಯೇ ಯದಂಗ್ರೀ ಕಮಲಧ್ವಂ ತಾಪತ್ರಯ ನಿವಾರಕಂ ಶಾಂತೇಕಪದಂ ದೇವಂ ಸಿದ್ಧಾರೂಢಂ ಭಜೆ ಸಿದ್ಧಾರೂಢಂ ಭಜೆ. ಪರಮ ಪೂಜ್ಯ ಪರಮದಯಾನಿಧಿ ಅನಂತ ಲೀಲಾ ವಿಭೂಷಿತ ಅತ್ಯಂತ ಕರುಣಾಮಯಿ ಪರಶುರನ ಪರವತಾನಿ ಶ್ರೀಮದ್ ಜಗದ್ಗುರು ಸಿದ್ಧಾರೂಢರ ದಿವ್ಯ ಸನ್ನಿಧಾನಕ್ಕೆ ಭಕ್ತಿಪೂರ್ವಕ ಶರಣೆಂದು ಕನ್ನಡ ನಾಡಿನ ಭವ್ಯ ಪರಂಪರೆ ಇತಿಹಾಸದಲ್ಲಿ ಬಾಳಿ ಬೆಳಗಿದ ಬಸವಾದಿ ಶರಣರನ್ನ ಸಂತರನ್ನ ಮಹಾತ್ಮರನ್ನ ಋಷಿ ಮುನಿಗಳನ್ನ ಸ್ಮರಣೆ ಮಾಡಿ ಈ ಜಗತ್ತಿಗೆ ಶಕ್ತಿಯಾಗಿ ಲಾಲಿಸುವಂತ ಮಹಾಮಾತೆಯನ್ನ ಸ್ಮರಣೆ ಮಾಡಿ ಶಿವರಾತ್ರಿಯ ಪ್ರಯುಕ್ತ ಹುಬ್ಬಳ್ಳಿಯ ಮಹಾನಗರದಲ್ಲಿ ವಿಶ್ವ ಶಾಂತಿಗಾಗಿ ವೇದಾಂತ ಪರಿಷತ್ತಿನ ಇವತ್ತಿನ ಶಿವಾನುಭವ ಪೀಠದಲ್ಲಿ ದಿವ್ಯ ಸಂವಿಧಾನ ಸ್ಥಾನದಲ್ಲಿ ಆಸೀನರಾಗಿರ್ತಕ್ಕಂಥ ಪರಮ ದಯಾಮೂರ್ತಿಗಳು ವಿಶ್ವ ಕುಟುಂಬಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಇಂಚರದ ಪರಮ ಪೂಜ್ಯರ ಪವಿತ್ರ ಶ್ರೀಚರಣಗಳಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಶಾಂತಾಶ್ರಮ ವಿಜಯಪುರದ ಉಭಯ ಮಠದ ಮಠಾಧಿಪತಿಗಳು ಕದುಳ ಹೃದಯದ ಅನುಭಾವಿಗಳಾಗಿರ್ತಕ್ಕಂಥ ಶ್ರೀ ಅಭಿನವ ಸಿದ್ಧಾರೂಢ ಸ್ವಾಮೀಜಿಯವರ ಪವಿತ್ರ ಚರಣಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮುಚ್ಚಳಕಾದಿಂದ ದಯಮಾಡಿಸಿರ್ತಕ್ಕಂಥ ಪರಮ ಪೂಜ್ಯರಾದ ನಾಗಭೂಷಣ ಶ್ರೀಮಠದ ಪವಿತ್ರ ಪೂಜ್ಯರ ಶ್ರೀಚರಣಗಳಲ್ಲಿ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಸರ್ವ ಮುಮುಕ್ಷುಗಳಿಗೆ ಹಿತಚಿಂತಕರಾಗಿರ್ತಕ್ಕಂಥ ಪರಮ ದಯಾನಿಧಿ ಮಾತೆಯವರಾಗಿರ್ತಕ್ಕಂಥ ಗುಲ್ಬರ್ಗಾದ ಶ್ರೀಮಠದ ತಾಯಿ ಮಾಧವ ಶ್ರೀ ಲಕ್ಷ್ಮೀ ತಾಯಿ ಅಮ್ಮನವರ ಪವಿತ್ರ ಚರಣಗಳಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ವೇದಾಂತ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಅವರು ಇವರು ಎನ್ನದೆ ಯಾಕೆ ಅಂದರೆ ಸಮಯದ ಅಭಾವ ಇರೋದ್ರಿಂದ ಒಬ್ಬೊಬ್ಬರ ಹೆಸರನ್ನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ಎಲ್ಲ ಪರಮ ಪೂಜ್ಯರ ಅನುಭಾವಿಗಳ ಶ್ರೀಚರಣಗಳಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ವಿಶ್ವ ವೇದಾಂತ ಪರಿಷತ್ತಿನ ಶಿವರಾತ್ರಿಯ ಪ್ರಯುಕ್ತವಾಗಿ ಹಮ್ಮಿಕೊಂಡಿರುವಂತಹ ಭಗವತ್ ಚಿಂತನ ಆಧ್ಯಾತ್ಮಿಕದ ಚಿಂತನದಲ್ಲಿ ಬಹಳ ವಿಶೇಷವಾಗಿರುವಂತಹ ಒಂದು ವಿಷಯವನ್ನು ಇಟ್ಟುಕೊಂಡಿದ್ದಾರೆ. ಭಗವದ್ಗೀತೆ. ಏನು ಭಗವದ್ಗೀತೆ? ಭಗವದ್ಗೀತೆ ಅಂತ ನಾವೆಲ್ಲರೂ ಗೊತ್ತು. ಆದರೆ ಭಗವದ್ಗೀತೆ ಅನ್ನುವ ಗ್ರಂಥ ಒಂದಿದೆ, ಭಗವದ್ಗೀತೆ ಅನ್ನೋ ಗ್ರಂಥ ಒಂದಿದೆ ಅನ್ನೋದು ಬಹುಶಃ ಬಹಳ ಜನರಿಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದವರಿಗೆ ಗೊತ್ತಿರ್ಬೋದು ಏನೋ. ಭಗವದ್ಗೀತೆ ಅನ್ನುವ ಗ್ರಂಥದ ಮಹತ್ವ ಎಷ್ಟಿದೆ ಅಂತಂದ್ರೆ ಅದನ್ನ ಅರಿತವರಿಗೆ ಮಾತ್ರ ಗೊತ್ತು. ಭಗವದ್ಗೀತೆ ಅಂದ್ರೆ ಒಬ್ಬರು ಹೇಳ್ತಾರೆ ಅನುಭಾವಿಗಳು, ಗೀತಾ ಸಮ ನಹಿ ಗ್ರಂಥ. ಗೀತಾ ಸಮ ನಹಿ ಗ್ರಂಥ ಅಂತ ಹೇಳ್ಬೇಕಾದ್ರೆ ಭಗವದ್ಗೀತೆಯ ಸಮನಾದ ಇನ್ನೊಂದು ಗ್ರಂಥ ಬೇರೆ ಇಲ್ಲ ಅಂತ ಹೇಳ್ತಾರೆ. ಭಗವದ್ಗೀತೆ ಅಂತಂದ್ರೆ ಇಟ್ ಈಸ್ ಸಾಂಗ್ ಆಫ್ ಗಾಡ್, ಇಟ್ ಈಸ್ ಸಾಂಗ್ ಆಫ್ ಲೈಫ್, ಇಟ್ ಈಸ್ ಸಾಂಗ್ ಆಫ್ ಡಿವೈನ್. ಭಗವದ್ಗೀತೆ ಅಂದ್ರೆ ಜೀವನದ ಹಾಡು. ಭಗವದ್ಗೀತೆ ಅಂತಂದ್ರೆ ಭಗವಂತನ ಹಾಡು. ಇದು ಯಾರ ಹಾಡು ಅಂದ್ರೆ, ಯಾರ ಗೀತೆ ಅಂದ್ರೆ ಬಹುಶಃ ನೀವೆಲ್ಲ ನಿಮ್ಮ
ವಿಧ ಗೀತೆಗಳು ಗೊತ್ತದವೆ. ಗುರುಗೀತೆ, ಚಿತ್ರಗೀತೆ, ಭಾವಗೀತೆ, ಭಕ್ತಿಗೀತೆ ಮಾತ್ರ ನಮ್ಮೆಲ್ಲರಿಗೂ ಗೊತ್ತು. ಆದರೆ ಭಗವದ್ಗೀತೆ ಅಂದರೆ ಇದು ಭಗವಂತನ ಗೀತೆ. ಇದು ಅಂದ್ರೆ ಭಗವಂತ ಹಾಡಿರುವಂತ, ಭಗವಂತನ ಶ್ರೀಮುಖದಿಂದ ಬಂದಿರುವಂತಹ ಗೀತೆ. ಇಟ್ ಈಸ್ ಸಾಂಗ್ ಆಫ್ ಗಾಡ್. ಇದು ಭಗವಂತನ ಹಾಡು. ಮತ್ತೆ ಭಗವಂತನ ಹಾಡು ಅಂತ ಕೇಳೋದೇನಿದೆ, ಅದು ಅದ್ಭುತವಾಗಿರ್ಲಿಕ್ಕೆ, ಮನಃಶಾಂತಿಯನ್ನು ಕೊಡ್ಲಿಕ್ಕೆ ಸಾಕು. ಪೀಸ್ ಈಸ್ ನಾಟ್ ಔಟ್ ಸೈಡ್. ಮನಃಶಾಂತಿ ಅಂತಕ್ಕಂಥದ್ದು ಸಿಗಬೇಕಾದ್ರೆ ಜೀವನದ ಜಂಜಾಟಗಳ ಮಧ್ಯದಲ್ಲಿ, ದ್ವಂದ್ವಗಳ ಮಧ್ಯದಲ್ಲಿ ನಮಗೆ ಶಾಂತಿ ಸಿಗಬೇಕಾಗಿತ್ತು ಅಂತಂದ್ರೆ, ನಮಗೆ ಶಾಂತಿಯನ್ನು ನೀಡುವ ಕೈಪಿಡಿ ಎಲ್ಲಾದ್ರೂ ಇದ್ರೆ ಅದು ಭಗವದ್ಗೀತೆ ಅಂತ ಹೇಳಬೇಕು. ಅದಕ್ಕೆ ಒಬ್ಬ ಅನುಭವಿ ಒಂದು ಮಾತು ಹೇಳ್ತಾರೆ, ದಿಕ್ಕೆಟ್ಟು ನಿಂತ ನರನಿಗೆ ನಾರಾಯಣ ತೋರಿದ ರಸ್ತೆ ಕರ್ಮಣ್ಣೆ ಮಾದಿಗ ರಸ್ತೆ. ಜೀವನದ ಜಂಜಾಟಗಳ ಮಧ್ಯದಲ್ಲಿ, ದ್ವಂದ್ವಗಳ ಮಧ್ಯದಲ್ಲಿ ಶಾಂತಿ ಬೇಕು ಅಂತಂದ್ರೆ ಎಲ್ಲಿ ಹೊರಗಡೆ ಇಲ್ಲ. ಬಳಸದಿರ ಅದ್ವೈತ ಅಣುಬಾಹ್ಯದಲ್ಲಿ ಅನ್ನೋ ಹಾಗೆ ಅದು ಶಾಂತಿ ಎಲ್ಲಿದೆ ಅಂತಂದ್ರೆ ನಮ್ಮಲ್ಲಿ ಇದೆ. ಅಂತಹ ಭಗವದ್ಗೀತೆ ಸಕಲ ವೇದ ಆಗಮಗಳ ಸಾರ ರೂಪವಾಗಿರುವ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕವನ್ನು ಇವತ್ತು ಚಿಂತನೆಗಾಗಿ ಇಟ್ಕೊಂಡಿದ್ದಾರೆ. ಯದ್ಯನಾಚರತಿ ಶ್ರೇಷ್ಠ ತತ್ತೇ ದೇವಿ ಜಲೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ಬರ್ತದೆ. ನಾನು ಎರಡು ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ದೊಡ್ಡವರು ಎನಿಸಿಕೊಂಡವರು ಏನೇನು ಅನುಕರಣೆ ಮಾಡ್ತಾರೆ ಅದನ್ನ ಉಳಿದವರು ಕೂಡ ಅನುಕರಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ದೊಡ್ಡವರು ಅಂತಂದ್ರೆ ಯಾರು? ಬಡಾ ಕೌನ್ ಹೈ? ಜಿಸ್ಕೆ ಪಾಸ್ ದಯಾ ಹೈ ವಹಿ ಬಡಾ ಹೈ. ಯಾರು ದೊಡ್ಡವರು? ಶ್ರೇಷ್ಠ ಯಾರು? ಹಾಗಾದ್ರೆ ದೊಡ್ಡವರು ಯಾರು ಅಂದ್ರೆ ಯಾರಲ್ಲಿ ದಡ್ಡತನ ಇಲ್ಲ, ಯಾರಲ್ಲಿ ಅಜ್ಞಾನ ಇಲ್ಲ, ಅವರು ದೊಡ್ಡವರು. ದೊಡ್ಡದನ್ನ ತಿಳಿದುಕೊಂಡವರು ದೊಡ್ಡವರು. ದೊಡ್ಡವರು ಅಂದ್ರೆ ಬಟ್ಟೆ ಹಾಕಿಕೊಂಡ ಮಾತ್ರಕ್ಕೆ ದೊಡ್ಡವರಲ್ಲ, ಆಸ್ತಿ ಅಂತಸ್ತು ಇದ್ ಮಾತ್ರಕ್ಕೆ ದೊಡ್ಡವರಲ್ಲ. ಯಾರು ದೊಡ್ಡವರು ಅಂದ್ರೆ ದೊಡ್ಡದನ್ನ ತಿಳಿದುಕೊಂಡಿರಬೇಕು. ದೊಡ್ಡದು ಅಂದ್ರೆ ಬೃಹದತ್ಮಾದಿತಿ ಬ್ರಹ್ಮಮಿತ್ಯುಚ್ಯತೆ. ಬೃಹದಾಕಾರವಾಗಿರುವಂಥದ್ದು, ದೊಡ್ಡದಾಗಿರುವಂಥದ್ದು, ಎಲ್ಲಕ್ಕೂ ಅತೀತವಾಗಿರುವಂಥದ್ದು ಯಾವುದು ಅಂದ್ರೆ ಪರಬ್ರಹ್ಮ ಸ್ವರೂಪ. ಅದನ್ನ ಯಾರು ಅರಿತುಕೊಂಡಿದ್ದಾರೆ ಅವರು ಮಾತ್ರ ಜಗತ್ತಿನಲ್ಲಿ ದೊಡ್ಡವರು. ಅಂತಹ ದೊಡ್ಡವರನ್ನ ನೀನು ಅನುಕರಣೆ ಮಾಡು ಅಂತ ಹೇಳ್ತಾರೆ. ಇಂದ್ರಿಯಗಳಿಗೆ ಅತೀತವಾದ, ಶರೀರಕ್ಕೆ ದೇಹಕ್ಕೆ ಅತೀತವಾದ, ಮನ ಬುದ್ಧಿಗೆ ಅತೀತವಾದ ಪರಬ್ರಹ್ಮ ಸ್ವರೂಪ, ಸತ್ತು ಚಿತ್ತು ಆನಂದ ಅಂತ ಏನ್ ಹೇಳ್ತೀವಿ, ಅಂತಹ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪ ಏನಿದೆ ಅಂಥದ್ದನ್ನು ಅರಿತುಕೊಂಡವರು ನಮ್ಮ ಕನ್ನಡ ನಾಡಿನ ಭವ್ಯ ಪರಂಪರೆ ಇತಿಹಾಸದಲ್ಲಿ ಎಷ್ಟು ಮಹತ್ವರಾಗಿದ್ದಾರೆ. ಅದರಲ್ಲಿ ಅಗ್ರಗಣ್ಯ ನಮ್ಮ ಶಿವಾವತಾರಿ ಸದ್ಗುರು ಸಿದ್ಧಾರೂಢಪ್ಪನವರು. ಅವ್ರ ಬಗ್ಗೆ ಹೇಳಲಿಕ್ಕೆ ಒಂದು ನಾಲಿಗೆ ಸಾಲಂಗಿಲ್ಲ. ಸಾವಿರ ಶೇಷನ ಜಿಹ್ವೆಗಳು ಸಾಲೋದಿಲ್ಲ. ಅಂಥದ್ರಲ್ಲಿ ಮಂದಮತಿಯಾದ ಒಂದು ನಾಲಿಗೆಯಿಂದ ಏನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇದೆ ಹೇಳಿ? ಸಿದ್ಧಾರೂಢ ಅಜ್ಜವರು ಒಂದ್ಸತಿ ಒಬ್ಬ ಭಕ್ತ ಗೋಡೆ ಮೇಲೆ ಚಿತ್ರಗಳನ್ನು ತೆಗಿತಿರ್ಬೇಕಾದ್ರೆ ಆತ ಹೇಳ್ತಿದ್ದಂತೆ, ಇನ್ನೊಬ್ಬ ಜೊತೆ ಮಾತಾಡ್ತಿದ್ದಂತೆ. ಏನು ಅಂದ್ರೆ, ಮುಂದಿನ ವರ್ಷ ನಾನು ಬೇರೆ ವೆರೈಟಿ ಚಿತ್ರಗಳನ್ನು ಬಿಡಿಸ್ತೀನಿ ಅಂತ ಹೇಳ್ತಿದ್ದಂತೆ. ಆತನಿಗೆ ಅರಿವಿಲ್ಲದಂತೆ ಸಿದ್ಧಾರೂಢ ಅಜ್ಜವರು ಹಿಂದಿನಿಂದ ಬಂದು ಹೇಳಿದ್ರಂತೆ, ನೀನು ಮುಂದಿನ ವರ್ಷ ಚಿತ್ರಗಳನ್ನ ಬೇರೆ ಚಿತ್ರಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಆದ್ರೆ ಈಶ್ವರ ತೆಗೆಯುವ ಚಿತ್ರ ಎಲ್ಲವೂ ಕೂಡ ವಿಲಕ್ಷಣವಾಗಿದೆ ಅಂತ ಹೇಳಿದ್ರಂತೆ ಸಿದ್ಧಾರೂಢ. ಈ ಸರ್ವಜ್ಞಾನ, ಸರ್ವಾತ್ಮಕ ಜ್ಞಾನ, ಹಿಂದೆ ಮುಂದೆ ಸದ್ಯ ಆಗುವಂತಹ ಜ್ಞಾನ ಇದೆಲ್ಲರಿಗೂ ಕೂಡ ಬರೋದಿಲ್ಲ. ಈ ಜ್ಞಾನ ಆಗ್ಬೇಕಾಗಿತ್ತು ಅಂತಂದ್ರೆ ಸರ್ವವನ್ನ ಬಲ್ಲ ಸತ್ತು ಚಿತ್ತು ಆನಂದ ಸ್ವರೂಪವನ್ನು ತಿಳಿದುಕೊಂಡ ಪರಮ ಜ್ಞಾನಿಗೆ ಮಾತ್ರ ಸಾಧ್ಯವೇ ವಿನಃ ಅಜ್ಞಾನಿಗಳಿಗೆ, ಪಾಮರನಿಗೆ ಸಾಧ್ಯ ಇಲ್ಲ. ಇನ್ನು ನಾವು ಕೆಳಗೆ ಇದ್ದೀವಿ. ಇನ್ನೊಬ್ರು ಮುಂದೆ ಹೋದ್ರೆ ಸೇರ್ಕಿಲ್ಲ, ಇನ್ನೊಬ್ರು ಮೇಲೆ ಕೂತ್ರೆ ಸೇರ್ಕಿಲ್ಲ, ಇನ್ನೊಬ್ರು ಎತ್ತರ ಸ್ಥಾನದಲ್ಲಿ ಹೋದ್ರೆ ಸೇರ್ಕಿಲ್ಲ. ಅವರು ಹಾಗೆ, ಇವರು ಹೀಗೆ, ಇನ್ನೂ ಕೆಳಮಟ್ಟದಲ್ಲೇ ನಾವಿದ್ದೀವಿ. ನಾವು ಮೇಲೆ ಹೋಗೋದು ಯಾವಾಗ? ಅದಕ್ಕೆ ಹೇಳ್ತಾರೆ ಕೃಷ್ಣ ಭಗವಂತ, ಒಂದೊಂದೇ ಶ್ಲೋಕ ನಮ್ಮ ಜೀವನದಲ್ಲಿ ಬೆಳಕನ್ನು ಕೊಡುತ್ತದೆ. ನಮ್ಮ ಜೀವನವನ್ನ ಪಾವನಗೊಳಿಸುವಂತ ಮಹಾ ಗ್ರಂಥ ಅದು ಭಗವದ್ಗೀತೆ. ಆ ಭಗವದ್ಗೀತೆಗೆ ಸಮನಾದ ಗ್ರಂಥ ಬೇರೆ ಇಲ್ಲ. ಆ ಗ್ರಂಥದಲ್ಲಿ ಬರುವಂತಹ ಪ್ರತಿಯೊಂದು ಶ್ಲೋಕಗಳನ್ನು ನಾವು ಚಿಂತನೆ ಮಾಡಬೇಕು, ಚರ್ಚೆ ಮಾಡಬೇಕು, ಶ್ರವಣ ಮಾಡಬೇಕು, ಮನನ ಮಾಡಬೇಕು. ಆ ನಿಟ್ಟಿನಲ್ಲಿ ಆ ವಿಷಯವನ್ನು ಇವತ್ತು
ತಿಳ್ಕೊಂಡಿದ್ದಾರೆ. ಅದಕ್ಕೆ ಅಂತಹ ದೊಡ್ಡತನ ಶ್ರೇಷ್ಠತನ ನಮಗೂ ಕೂಡ ಬರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅಂತಹ ಸದ್ಬುದ್ಧಿ ಭಗವಂತ ಪರಮಾತ್ಮ ಸಿದ್ಧಾರೂಢರು ಕೊಡ್ಲಿ. ಸಬ್ಕೋ ಸನ್ಮತಿ ದೇ ಭಗವಾನ್ ಅನ್ನುವ ಹಾಗೆ ಎಲ್ಲರಿಗೂ ಭಗವಂತ ಸನ್ಮತಿಯನ್ನು ಕೊಡ್ಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ 2 ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ.